ಕರಾವಳಿಯಲ್ಲಿ ಕೋಮು ದ್ವೇಷದ ದಳ್ಳೂರಿ ಇನ್ನೂ ಕೂಡ ನಿಗಿ ಅನ್ನುತ್ತಲೇ ಇದೆ. ನಿನ್ನೆ ನಡೆದಂಥ ಅಬ್ದುಲ್ ರಹೀಮ್ನ ಹತ್ಯೆ ಮರಳಿ ಕರಾವಳಿಯ ಶಾಂತಿಯನ್ನು ಕದಡಿ ಹಾಕಿದೆ. ಇವತ್ತು ಅಬ್ದುಲ್ ರಹೀಮ್ನ ಅಂತ್ಯ ಸಂಸ್ಕಾರ ಅಷ್ಟೊಂದು ಶಾಂತಿಯುತವಾಗಿ ನಡೆಯದೇ ಇದ್ರೂ ಯಾವುದೇ ಅನಾಹುತವಾಗದಂತೆ ನಡೆಯಿತು. ಆದರೆ ಶಾಂತಿ ಎಂಬ ಬೂದಿಯ ಕೆಳಗೆ ವೈಷಮ್ಯವೆಂಬ ಕೆಂಡ ಇನ್ನೂ ಕರಾವಳಿಯಲ್ಲಿ ನಿಗಿ ಅನ್ನುತ್ತಲೇ ಇದೆ. ಇಂದು ಏನೆಲ್ಲ ಆಯಿತು ಡೀಟೇಲ್ಸ್ ಇಲ್ಲಿದೆ. ಕರಾವಳಿ ಕೊತ ತೀರದ ರಕ್ತದಾಹದಲ್ಲಿಯೇ ಮಂಗಳೂರು ಇದೇನೋ ಎನ್ನುವ ರೀತಿಯಲ್ಲಿ ಒಂದರ ಹಿಂದೆ ಒಂದು ಭೀಕರ ಕೊಲೆಗಳಾಗುತ್ತಿವೆ. ನಿನ್ನೆ ಅದೇ ಕೋಮುದ್ವೇಷಕ್ಕೆ ಬಲಿಯಾದ ಅಬ್ದುಲ್ ರಹೀಮ್ ಮೃತದೇಹ ಬಂಟವಾಳದ ಕೊಳತ್ತಮಕಲಿಗೆ ತಲುಪಿ ಮಂಗಳೂರಿನ ಉಳ್ಳಾಲದ ಮದನಿ ಮಸೀದಿಯಿಂದ ಹೊರಟು ಕೊನೆಗೆ ಅಂತ್ಯ ಸಂಸ್ಕಾರ ನಡೆಯಿತು. ಶವ ಮೆರವಣಿಗೆ ಆಗಮಿಸೋ ಮೊದಲೇ ಕಲ್ಲು ತೂರಾಟ, ಬೈಕ್ ಶೋರೂಮ್ ಬಂದ್ ಮಾಡಲು ಬಲವಂತದ ಒತ್ತಾಯ. ಶವ ಮೆರವಣಿಗೆ ಹೊರಡುವ ಮೊದಲು ಉದ್ರಿಕ್ತ ಗುಂಪಿನಿಂದ ಕಲ್ಲು ತೂರಾಟ ನಡೆಯಿತು. ಬೈಕ್ ಶೋರೂಮ್ ಅನ್ನು ಬಲವಂತವಾಗಿ ಬಂದ್ ಮಾಡುವಂತೆ ಒತ್ತಾಯ ಮಾಡಲಾಯಿತು. ಅಲ್ಲದೆ ರಸ್ತೆ ತಡೆದು ತಪ್ಪಿತಸ್ಥರಿಗೆ ಕೂಡಲೇ ಶಿಕ್ಷೆ ನೀಡಬೇಕು ಎಂದು ಆಕ್ರೋಶ ಹೊರಹಾಕಿದ್ರು. ಆಕ್ರೋಶಿತ ಗುಂಪನ್ನು ತಡೆಯಲು ಹರಸಾಹಸ ಪಟ್ಟ ಪೊಲೀಸರು ಕೊನೆಗೆ ಆಂಬ್ಯುಲೆನ್ಸ್ ಒಂದಕ್ಕೆ ದಾರಿ ಬಿಟ್ಟು ಕೊಡುವಲ್ಲಿ ಸಫಲರಾದರು. ಸಾಮಾಜಿಕ ಜಾಲತಾಣದಲ್ಲಿ ಮತ್ತೆ ರಿವೆಂಜ್ ವಾರ್. ಇನ್ಸ್ಟಾಗ್ರಾಮ್ ಪೇಜ್ ಮೂಲಕ ಸೇಡಿನ ಬೆದರಿಕೆ. ರಹೀಂ ಹತ್ಯೆಗೆ ಪ್ರತಿಯಾಗಿ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ರಿವೆಂಜ್ ವಾರ್ ಶುರುವಾಗಿದೆ. ಟಾರ್ಗೆಟ್ ಬಾಯ್ ಪೇಜ್ ಮೂಲಕ ಎಸ್ಡಿಪಿಐ ಕಾರ್ಯಕರ್ತ ಅಶ್ರಫ್ ಕಲಾಯಿ ಹತ್ಯೆಯ ಪ್ರಮುಖ ಆರೋಪಿ ಭರತ್ ಕುಂಡೇಲು ವಿರುದ್ಧ ಸೇಡು ತೀರಿಸಿಕೊಳ್ಳುವುದಾಗಿ ಪೋಸ್ಟ್ ಹಾಕಲಾಗಿದೆ. ಇದು ಕರಾವಳಿ ಕೋಮು ಕುದಿ ಇನ್ನೂ ಆರಿಲ್ಲ ಎಂಬುದಕ್ಕೆ ನಿದರ್ಶನವಾಗಿತ್ತು. ಕೈ ಮುಸ್ಲಿಂ ಮುಖಂಡರಿಂದ ಸಾಮೂಹಿಕ ರಾಜೀನಾಮೆಗೆ ನಿರ್ಧಾರ. ನಾಳೆ ಶಾದಿ ಮಹಲ್ನಲ್ಲಿ ನಡೆಯಲಿದೆ ಮುಖಂಡರ ಸಭೆ. ಅಬ್ದುಲ್ ರಹೀಂ ಕೊಲೆ ಕುರಿತು ಈಗ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ರೊಚ್ಚಿಗೆದ್ದಿದ್ದಾರೆ. ಸಾಮೂಹಿಕವಾಗಿ ಪಕ್ಷಕ್ಕೆ ರಾಜೀನಾಮೆ ನೀಡುವುದಾಗಿ ನಿರ್ಧರಿಸಿದ್ದಾರೆ. ನಾಳೆ ಮಂಗಳೂರಿನ ಶಾದಿ ಮಹಲ್ನಲ್ಲಿ ಸಭೆ ನಡೆಯಲಿದ್ದು ಜಿಲ್ಲೆಯ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಸಾಮೂಹಿಕ ರಾಜೀನಾಮೆ ಸಲ್ಲಿಸುವುದಾಗಿ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಜಿಲ್ಲಾ ಕಾಂಗ್ರೆಸ್ ಮಲ್ಲಿಕಟ್ಟೆ ಇಲ್ಲಿ ಈಗ ನಡೆದ ಮೀಟಿಂಗ್ ಪ್ರಕಾರ ಜಿಲ್ಲೆಯ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಡಿಸಿಸಿ ಅಧ್ಯಕ್ಷರು ಸಮೇತ ಜಿಲ್ಲೆಯ ಕಾಂಗ್ರೆಸ್ನ ಸರ್ವ ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ನ ಎಲ್ಲರೂ ಸಾಮೂಹಿಕ ರಾಜೀನಾಮೆ ಕೊಡುವಂತಹ ಒಂದು ನಿರ್ಧಾರವು ಈಗಾಗಲೇ ಆಗಿದೆ. ಸದ್ಯ ಮಂಗಳೂರು ನಗರ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಿಷೇಧಾಜ್ಞೆ ಮುಂದುವರೆದಿದೆ. ಬಂಟವಾಳ ಪೊಲೀಸರು ಎಫ್ಐಆರ್ನಲ್ಲಿ ಉಲ್ಲೇಖಿಸಲಾಗಿದ್ದ ದೀಪಕ್ ಸೇರಿ 3 ಆರೋಪಿಗಳನ್ನ ವಶಕ್ಕೆ ಪಡೆಯಲಾಗಿದೆ. ಈ ಕೇಸ್ನ ಬಗ್ಗೆ ಮಾತನಾಡಿದ ಬಂಟವಾಳದ ಎಡಿಜಿಪಿ ಆರ್ ಹಿತೇಂದ್ರ, ಅಂತ್ಯ ಸಂಸ್ಕಾರ ಶಾಂತಿಯುತವಾಗಿ ಮುಗಿದಿದೆ. ಸಾಮಾಜಿಕ ಜಾಲತಾಣಗಳ ರಿವೆಂಜ್ ಪೋಸ್ಟ್ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಕೆಲವು ಗೋಸ್ಟ್ ಅಕೌಂಟ್ಗಳು ಇರುತ್ತವೆ. ವಿದೇಶದಲ್ಲಿ ಕುಳಿತು ಇಂತಹ ಕೆಲಸವನ್ನು ಮಾಡ್ತಾರೆ. ಇದೆಲ್ಲ ನಂಬಬೇಡಿ ಎಂದಿದ್ದಾರೆ. ಬಹಳಷ್ಟು ಪೋಸ್ಟ್ಗಳನ್ನ ಟೇಕ್ ಡೌನ್ ಮಾಡಿದ್ದಾರೆ, ಕೆಲವರ ಮೇಲೆಲ್ಲ ಕ್ರಮ ತಗೊಂಡಿದ್ದಾರೆ. ಬಟ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನೆಲ್ಲ ನಿಜ ಅಂತ ಹೇಳಿ ನಂಬಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಎಲ್ಲ ಗೋಸ್ಟ್ ಅಕೌಂಟ್ಸ್ ಇದಾವೆ. ಕೆಲವೆಲ್ಲ ಫಾರಿನ್ ಅಲ್ಲಿ ಕೂತಿದ್ದಾರೆ. ಇನ್ಸ್ಟಾಗ್ರಾಮ್ ಇವೆಲ್ಲ ಮೆಟಾದಿಂದನೂ ಕೂಡ ಬಹಳಷ್ಟು ಡೀಟೇಲ್ಸ್ ಬರಬೇಕಾಗಿದೆ. ಬರೋದೆಲ್ಲ ನಿಜ ಅಂತ ಹೇಳಿ ನಂಬಕ್ಕೆ ಸಾಧ್ಯ ಇಲ್ಲ. ಒಟ್ಟಾರೆ ಸರಣಿ ಭೀಕರ ಹತ್ಯೆಗಳಿಂದ ಕಂಗೆಟ್ಟು ಹೋಗಿರುವ ಕರಾವಳಿ ಇದೇ ಕೊಲೆಯಿಂದ ವೈಷಮ್ಯಗಳು ಮುಗಿದವ. ಈ ನೆಲದಲ್ಲಿ ಶಾಂತಿ ನೆಲೆಸಲಿ, ಇದೇ ಕೊಲೆಯಲ್ಲಿ ಅದು ಮುಕ್ತಾಯವಾಗಲಿ ಎಂದು ಜನರು ಬೇಡಿಕೊಳ್ಳುತ್ತಿದ್ದಾರೆ. ಆದಿತ್ಯ ರಾವ್ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.